ನಮಸ್ಕಾರ. ಯುರೇನಿಯಂ ಸಮೃದ್ಧಿ, ವಿಜ್ಞಾನ ಮತ್ತು ರಾಜಕೀಯ. ಪರಮಾಣು ಅಸ್ತ್ರಗಳ ವಿಷಯ ಬಂದಾಗಲೆಲ್ಲ ನಾವು ಯುರೇನಿಯಂ ಧಾತುವನ್ನು ಸಂವರ್ಧನೆ ಅಥವಾ ಎನ್ರಿಚ್ಮೆಂಟ್ ಅಥವಾ ಸಂಪನ್ನಗೊಳಿಸುವ ಬಗ್ಗೆ ಕೇಳಿರ್ತೀವಿ. ಇರಾನು ಯುರೇನಿಯಂ ಧಾತುವಿನ ಸಂವರ್ಧನೆಯಲ್ಲಿ ಯಶಸ್ಸನ್ನು ಕಾಣ್ತದೆ ಎಂಬ ಸುದ್ದಿ ಹೊರಬರ್ತಾ ಇದ್ದಂತೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು, ಅದರಲ್ಲೂ ವಿಶೇಷವಾಗಿ ಇಸ್ರೇಲು ಬೆಚ್ಚಿ ಬೀಳ್ತವೆ. ಇರಾನ್ ಯುರೇನಿಯಂ ಧಾತುವನ್ನು ಸಂಪನ್ನಗೊಳಿಸಿದ್ದೆ ಆದರೆ ಆ ದೇಶದ ಕೈಗೆ ಪರಮಾಣು ಶಸ್ತ್ರಗಳ ತಯಾರಿಕೆ ಕೈಗೆಟುಕ್ತದೆ. ಆದ್ದರಿಂದ ಭೂರಾಜಕೀಯ ವ್ಯವಸ್ಥೆಗಳಲ್ಲಿ ಪಲ್ಲಟಗಳು ಉಂಟಾಗ್ತವೆ ಅನ್ನುವ ಚರ್ಚೆ ತಾರಕಕ್ಕೆ ಏರ್ತದೆ. ಯುರೇನಿಯಂ ಧಾತುವಿನ ಸಂವರ್ಧನೆಗೆ ಅಂದರೆ ಸಂಪನ್ನಗೊಳಿಸೋದಕ್ಕೆ ಏಕೆ ಅಂತ ಮಹತ್ವ ದಕ್ಕಿದೆ ಅನ್ನೋದನ್ನು ನಾವೀಗ ನೋಡೋಣ. ಯುರೇನಿಯಮ್ಮು ಆವರ್ತಕ ಕೋಷ್ಟಕದಲ್ಲಿ ಅಂದರೆ ಪೀರಿಯಡಿಕ್ ಟೇಬಲ್ನಲ್ಲಿರ್ತಕ್ಕಂಥ ಒಂದು ಮೂಲ ಧಾತು, ಅಂದರೆ ಫಂಡಮೆಂಟಲ್ ಎಲಿಮೆಂಟು. ಇದರಲ್ಲಿ 92 ಪ್ರೋಟಾನ್ಗಳಿದ್ದಾವೆ. ಒಂದು ಮೂಲ ಧಾತುವಿನ ಪ್ರೋಟಾನ್ಗಳ ಸಂಖ್ಯೆನೇ ಆ ಮೂಲ ಧಾತು ಯಾವುದು ಅಂತ ನಿರ್ಧಾರ ಮಾಡುತ್ತೆ. ಯುರೇನಿಯಂ ನೈಸರ್ಗಿಕವಾಗಿ ದಕ್ಕತಕ್ಕಂಥ ಅತ್ಯಂತ ಭಾರವಾದ ಮೂಲ ಧಾತು ಅಂತ ಪರಿಗಣಿಸಲಾಗುತ್ತೆ. ನಾವು ವಿಶ್ವವನ್ನು, ಬ್ರಹ್ಮಾಂಡ ತಾರೆಗಳನ್ನು ಗಮನಿಸಿದರೆ ನಮಗೆ ಎಲ್ಲಿಯೂ ಕೂಡ ಯುರೇನಿಯಂಗಿಂತ ಭಾರವಾದ ಧಾತು ಕಂಡು ಬರೋದಿಲ್ಲ. ಆದರೆ ಪ್ರಕೃತಿ ಕೊಟ್ಟಷ್ಟರಲ್ಲಿ ಮನುಷ್ಯ ತೃಪ್ತನಾಗೋದಿಲ್ಲ, ಆತನಿಗೆ ಇನ್ನಷ್ಟು ಬೇಕನ್ನಿಸ್ತದೆ. ಆದ್ದರಿಂದ ಕಣವೇಗವರ್ಧಕಗಳೆಂದರೆ ಪಾರ್ಟಿಕಲ್ ಆಕ್ಸಿಲರೇಟರ್ಗಳಲ್ಲಿ ಮೂಲ ಧಾತುಗಳ ಅಣುಕೇಂದ್ರಗಳನ್ನು ಘಟಿಸಿ ಹೊಡೆದು ಯುರೇನಿಯಂಗಿಂತಲೂ ಭಾರವಾದ ಮೂಲ ಧಾತುಗಳನ್ನ ಪ್ರಯೋಗಾಲಯದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಇತ್ತೀಚಿನ ಲೆಕ್ಕಾಚಾರಗಳ ಪ್ರಕಾರ ಮಾನವರು 118ನೇ ಮೂಲಧಾತುವನ್ನು ಕೂಡ ಪಡೆದಿದ್ದಾರೆ. ಅಂದರೆ ನಿಸರ್ಗ ನಮಗೆ ಕೊಟ್ಟಿದ್ದಕ್ಕಿಂತ 26 ಹೆಚ್ಚು ಮೂಲಧಾತುಗಳನ್ನ ನಾವು ನಿರ್ಮಾಣ ಮಾಡಿದ್ದೀವಿ. ನೈಸರ್ಗಿಕವಾಗಿ ಯುರೇನಿಯಂ ಅದಿರಿನ ರೂಪದಲ್ಲಿ ದಕ್ಕುತ್ತೆ. ಇದರಲ್ಲಿ ಅದು 3 ರೂಪಗಳಲ್ಲಿ ಕಲಬೆರಕೆಯಾಗಿರ್ತದೆ. ಇದು ಯುರೇನಿಯಂ 234, ಯುರೇನಿಯಂ 235 ಮತ್ತು ಯುರೇನಿಯಂ 238ಗಳ ಮಿಶ್ರಣ ಕಲಬೆರಕೆಯಾಗಿರುತ್ತೆ. ಒಂದೇ ಧಾತುವಿನ ಈ ವಿಭಿನ್ನ ರೂಪಗಳನ್ನ ಐಸೋಟೋಪ್ಗಳು, ಸಮಸ್ಥಾನಿಗಳು ಅಂತ ಕರೀತಾರೆ. ಅಂದರೆ ಒಂದು ಅಣುವಿನಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಬದಲಿಸಿದರೆ ಅದು ಐಸೋಟೋಪ್ ಆಗುತ್ತೆ. ಅದರಲ್ಲಿ 92 ಪ್ರೋಟಾನ್ಗಳೇ ಇರ್ತವೆ. ಆದರೆ ಒಟ್ಟು ಭಾರದಲ್ಲಿ ಉಳಿದ ಅಂಶ ನ್ಯೂಟ್ರಾನ್ಗಳಿಂದ ಬರ್ತದೆ. 92ಕ್ಕಿಂತ ಬಹಳ ಹೆಚ್ಚು ನ್ಯೂಟ್ರಾನ್ಗಳು ಅಣುಕೇಂದ್ರದಲ್ಲಿ ಗಟ್ಟಿಯಾಗಿ ಒತ್ಕೊಂಡಿರ್ತವೆ. ಈ ಕಾರಣದಿಂದ ಭಾರಿ ತೂಕದ ಮೂಲಧಾತುಗಳು ಅಸ್ಥಿರವಾಗಿರ್ತವೆ. ಅವುಗಳ ಅಣುಕೇಂದ್ರದೊಳಗಡೆ ಬಹಳ ಕ್ರಿಯಾಶೀಲತೆ ನಡೀತಾ ಇದ್ದು ಅದು ಸ್ವಯಂ ತುಂಡಾಗಿ ಹಗುರವಾದ ಮೂಲಧಾತುಗಳಾಗಿ ವಿಭಜಿಸುವಂಥ ಪ್ರವೃತ್ತಿಯನ್ನು ಹೊಂದಿರ್ತವೆ. ಪ್ರೋಟಾನ್ಗಳು ಧನವಿದ್ಯುತ್ ಆವಿಷ್ಟ ಹೊಂದಿರೋದ್ರಿಂದ, ಅಂದರೆ ಪಾಸಿಟಿವ್ ಎಲೆಕ್ಟ್ರಿಕ್ ಚಾರ್ಜ್ ಹೊಂದಿರೋದ್ರಿಂದ ಅವು ಇತರ ಪರಮಾಣುಗಳು ಕೇಂದ್ರ ಕಡೆ ಸಾಗಿದಾಗ ಒಳಗಿರುವ ಪ್ರೋಟಾನ್ಗಳಿಂದ ಹಿಂದಕ್ಕೆ ನೂಕಲ್ಪಡ್ತದೆ. ಆದರೆ ಯಾವುದೇ ವಿದ್ಯುತ್ ಆವಿಷ್ಟ ಇಲ್ಲದ ನ್ಯೂಟ್ರಾನ್ಗಳಿಗೆ ಇಂಥ ಇತಿಮಿತಿಗಳಿಲ್ಲ. ಆದ್ದರಿಂದ ಅವು ಯಾವುದೇ ನಿರ್ಬಂಧ ಇಲ್ಲದೆ ಪರಮಾಣು ಕೇಂದ್ರದೊಳಗಡೆ ಹೋಗ್ಬೋದು. ಈಗ ಯುರೇನಿಯಂ 235 ನಾವು ಲೆಕ್ಕಕ್ಕೆ ತಗೊಳ್ಳೋಣ. ಇದಕ್ಕೆ ಒಂದು ನ್ಯೂಟ್ರಾನ್ ಅಪ್ಪಳಿಸಿದರೆ ಪರಮಾಣು ಕೇಂದ್ರ 2 ಹಗುರವಾದ ಪರಮಾಣುಗಳಾಗಿ ವಿಭಜನೆಯನ್ನು ಹೊಂದುತ್ತೆ. ಆ 2 ಹೊಸ ಪರಮಾಣುಗಳ ಒಟ್ಟು ತೂಕ ಮೂಲ ಯುರೇನಿಯಂ 235 ತೂಕಕ್ಕಿಂತ ಕಡಿಮೆ ಇರ್ತದೆ. ಈ ತೂಕ ಎಲ್ಲಿಗೆ ಹೋಯಿತು ಅಂತ ಹೇಳಿದ್ರೆ ಇದಕ್ಕೆ ಉತ್ತರವನ್ನು ಆಲ್ಬರ್ಟ್ ಐನ್ಸ್ಟೀನ್ ಅವರ ಪ್ರಸಿದ್ಧವಾದಂಥ ಸಮೀಕರಣ E=mc² ನೀಡ್ತದೆ. ಅಂದರೆ ಚೈತನ್ಯ ಅನ್ನೋದು ತೂಕ ಮತ್ತು ಬೆಳಗಿನ ವೇಗದ ವರ್ಗದಷ್ಟು ಇರ್ತದೆ. ಅಂದರೆ ತೂಕ ಮತ್ತು ಚೈತನ್ಯ ಸಮಾನಾರ್ಥಕವಾದಂಥದ್ದು ರೂಪ ಇದು. ತೂಕ ಕಡಿಮೆ ಆದರೆ ಚೈತನ್ಯ ಬಿಡುಗಡೆ ಆಗುತ್ತೆ. ಅಂದರೆ ಯಾವುದೇ ವಿಕಿರಣಶೀಲ ಧಾತು ಚೈತನ್ಯವನ್ನು ಹೊಡೆದಾಗ ಚೈತನ್ಯವನ್ನು ಬಿಡುಗಡೆ ಮಾಡುತ್ತೆ. ಆದರೆ ಯುರೇನಿಯಂ 235ರಲ್ಲಿ ವಿಶೇಷವಾದ ಏನಂತ ಹೇಳಿದ್ರೆ ಅದು ವಿಭಜನೆ ಆಗಬೇಕಾದ್ರೆ 2 ಅಥವಾ ಹೆಚ್ಚು ನ್ಯೂಟ್ರಾನ್ಗಳನ್ನ ಬಿಡುಗಡೆ ಮಾಡ್ತೈತೆ. ಉದಾಹರಣೆಗೆ ಯುರೇನಿಯಂ 235 ಪರಮಾಣುಗಳ ಗುಂಪು ಒಂದರಲ್ಲಿ ಒಂದು ಅಣು ವಿಭಜನೆ ಆದರೆ ಅದರಿಂದ ಹೊರಬರುವ 2 ನ್ಯೂಟ್ರಾನ್ಗಳು ಇನ್ನೂ 2 ಪರಮಾಣುಗಳನ್ನ ಅಪ್ಪಳಿಸ್ತವೆ. ನಂತರ 4, 8, 16 ಹೀಗೆ ದ್ವಿಗುಣಗೊಳ್ತಾ ಹೋಗ್ತವೆ. ಇದನ್ನೇ ಸರಪಳಿ ಪ್ರತಿಕ್ರಿಯೆ, ಚೈನ್ ರಿಯಾಕ್ಷನ್ ಅಂತ ಕರೀತಾರೆ. ಪ್ರತಿಯೊಂದು ವಿಭಜನೆಯಲ್ಲೂ ಕೂಡ ಚೈತನ್ಯ ಬಿಡುಗಡೆ ಆಗುತ್ತೆ. ಇದಕ್ಕಿಂತ ಭಿನ್ನವಾಗಿ ಯುರೇನಿಯಂ 234 ವಿಭಜನೆ ಆಗ್ತಾ ಇದೆ ಆದರೂ ಕೂಡ ಹೆಚ್ಚುವರಿ ನ್ಯೂಟ್ರಾನ್ಗಳನ್ನದು ಹೊರಹಾಕೋದಿಲ್ಲ. ಆದ್ದರಿಂದ ಸರಪಳಿ ಪ್ರತಿಕ್ರಿಯೆಯಲ್ಲಿ ಉಂಟಾಗೋದಿಲ್ಲ. ಯುರೇನಿಯಂ 238 ಕೂಡ ಇದೇ ಸಮಸ್ಯೆ ಇದೆ. ಸರಪಳಿ ಪ್ರತಿಕ್ರಿಯೆಯನ್ನು ನಿರಂತರವಾಗಿ ಮುಂದುವರಿಸತಕ್ಕಂಥ ಗುಣ ಯುರೇನಿಯಂ 235ರಲ್ಲಿ ಮಾತ್ರ ಇದೆ. ಪ್ರಕೃತಿನಲ್ಲಿ ದಕ್ಕುವ ಯುರೇನಿಯಂ ಮುಖ್ಯವಾಗಿ 2 ಸಮಸ್ಥಾನಿಗಳ ಐಸೋಟೋಪ್ಗಳು ಹೊಂದಿರ್ತದೆ. ಅವು ಯುರೇನಿಯಂ 238 U238 ಮತ್ತು ಯುರೇನಿಯಂ 235 U235. ಇವುಗಳಲ್ಲಿ U238 ಅಂದರೆ ಯುರೇನಿಯಂ 238 ಪ್ರಮಾಣ ಸುಮಾರು 99.3% ಇದ್ದರೆ ಪರಮಾಣು ವಿಭಜನೆಗೆ ಸುಲಭವಾಗಿ ಒಳಗಾಗ್ತಕ್ಕಂಥ ಯುರೇನಿಯಂ 235 ಪ್ರಮಾಣ ಕೇವಲ 0.7% ಮಾತ್ರ. ಪರಮಾಣು ರಿಯಾಕ್ಟರ್ಗಳಲ್ಲಿ ಸರಪಳಿ ಪ್ರತಿಕ್ರಿಯೆ, ಚೈನ್ ರಿಯಾಕ್ಷನ್ ನಿರಂತರವಾಗಿ ನಡೆಯೋದಕ್ಕೆ U235 ಪ್ರಮಾಣವನ್ನು ಹೆಚ್ಚು ಮಾಡಬೇಕಾಗುತ್ತೆ. ಈ ಪ್ರಮಾಣವನ್ನು 3ರಿಂದ 5% ಅಂದರೆ 3% 5% ಹೆಚ್ಚಿಸುವ ಪ್ರಕ್ರಿಯೆ, ಒಂದು ಸಂಸ್ಕರಣೆಗೆ
ಯುರೇನಿಯಂ ಸಂವರ್ಧನೆ ಅಥವಾ ಸಂಪನ್ನಗೊಳಿಸೋದು. ಯುರೇನಿಯಂ ಸಂವರ್ಧನೆ ಅತ್ಯಂತ ಸಂಕೀರ್ಣವಾದಂಥ ಮತ್ತು ಬಹಳ ವೆಚ್ಚದಾಯಕವಾದಂತಹ ಪ್ರಕ್ರಿಯೆ ಆಗೈತೆ, ಪ್ರೊಸೆಸ್ ಆಗೈತೆ. ಇವು ಅಂದರೆ ಯುರೇನಿಯಂ 235 ಮತ್ತು ಯುರೇನಿಯಂ 238 ಧಾತುಗಳು ರಾಸಾಯನಿಕವಾಗಿ ಒಂದೇ ಆಗಿರ್ತವೆ. ಇವುಗಳನ್ನು ಬೇರ್ಪಡಿಸೋದಕ್ಕೆ ಅವುಗಳ ತೂಕದಲ್ಲಿರ್ತಕ್ಕಂಥ ಅತ್ಯಲ್ಪ ಅಂದರೆ 1% ವ್ಯತ್ಯಾಸವನ್ನು ಮಾತ್ರ ಬಳಸ್ಕೊಳ್ಬೇಕಾಗುತ್ತೆ. ಯುರೇನಿಯಂ ಸಂವರ್ಧನೆ ಪ್ರಕ್ರಿಯೆ ತಾಂತ್ರಿಕವಾಗಿ ಬಹಳ ಸಂಕೀರ್ಣ. ಯುರೇನಿಯಂ 235 ಮತ್ತು ಯುರೇನಿಯಂ 238 ಸಮಸ್ಥಾನಿಗಳ ಭಾರದ ವ್ಯತ್ಯಾಸ ಅತಿ ಕಡಿಮೆ ಇರೋದ್ರಿಂದ ಅವುಗಳನ್ನು ಬೇರ್ಪಡಿಸೋದು ಸುಲಭ ಅಲ್ಲ. ಇಂದಿನ ಕಾಲದಲ್ಲಿ ಗ್ಯಾಸ್ ಸೆಂಟ್ರಿಫ್ಯೂಜ್ ವಿಧಾನ ಹೆಚ್ಚು ಬಳಕೆಯಲ್ಲಿದೆ. ಗ್ಯಾಸ್ ಸೆಂಟ್ರಿಫ್ಯೂಜ್ಗಳಲ್ಲಿ ಯುರೇನಿಯಂ ಅನ್ನು ಅನಿಲ ರೂಪಕ್ಕೆ ತಂದು ಅಂದರೆ ಯುರೇನಿಯಂ ಹೆಕ್ಸಾಫ್ಲೋರೈಡ್ ರೂಪಕ್ಕೆ ತಂದು ವೇಗವಾಗಿ ಸುತ್ತುವಂತೆ ಮಾಡಿ ತೂಕದ ವ್ಯತ್ಯಾಸದಾರರಲ್ಲಿ ಬೇರ್ಪಡಿಸಲಾಗುತ್ತೆ. ಲೇಸರ್ ಕಿರಣಗಳನ್ನು ಬಳಸಿ ನಿರ್ದಿಷ್ಟ ಐಸೋಟೋಪ್ಗಳನ್ನ ಪ್ರತ್ಯೇಕ ಮಾಡತಕ್ಕಂಥ ಆಧುನಿಕ ವಿಧಾನವೂ ಕೂಡ ಈಗ ಬಳಕೆಗೆ ಬರ್ತಾ ಇದೆ. ಹೆಕ್ಸಾಫ್ಲೋರೈಡ್ ಅನಿಲ ಅತ್ಯಂತ ವೇಗದಲ್ಲಿ ತಿರುಗಿಸುವ ಮೂಲಕ ಹಗುರವಾದ ಯುರೇನಿಯಂ 235 ಭಾರಿಯ ಹೆಚ್ಚಿನ ತೂಕದ ಯುರೇನಿಯಂ 238ರಿಂದ ಬೇರ್ಪಡಿಸೋದು ಒಂದು ತಂತ್ರ. ಈ ಪ್ರಕ್ರಿಯೆಗೆ ಅತ್ಯುನ್ನತವಾದಂತಹ ನಿಖರತೆಯ ಯಂತ್ರ ಉಪಕರಣಗಳು ಮತ್ತು ಭದ್ರತಾ ವ್ಯವಸ್ಥೆಗಳು ಬೇಕಾಗ್ತವೆ. ಯುರೇನಿಯಂ 235 ಭಾರಿಯಾದ ಯುರೇನಿಯಂ 238ರಿಂದ ಬೇರ್ಪಡಿಸುವ ಗ್ಯಾಸ್ ಸೆಂಟ್ರಿಫ್ಯೂಜ್ ನಿಮಿಷಕ್ಕೆ 1000 ಬಾರಿ ವೇಗವಾಗಿ ಸುತ್ತುತ್ತೆ. ಈ ವೇಗದಲ್ಲಿ ಏರುಪೇರಾದರೆ ಯುರೇನಿಯಂ ಧಾತುವನ್ನು ಸಂಪನ್ನಗೊಳಿಸೋದು ಸಂವರ್ಧನೆಗೊಳಿಸೋದಕ್ಕೆ ಅಡಚಣೆಗಳು ಉಂಟಾಗ್ತವೆ. ಆದ್ರಿಂದಲೇ ಸೈಬರ್ ದಾಳಿ ಮಾಡಿ ಇರಾನ್ನಲ್ಲಿ ಸ್ಥಾಪಿಸಲಾಗಿದ್ದಂಥ ಗ್ಯಾಸ್ ಸೆಂಟ್ರಿಫ್ಯೂಜ್ಗಳ ವೇಗವನ್ನು ಏರುಪೇರು ಮಾಡಿ ಪರಮಾಣು ಅಸ್ತ್ರ ಗಳಿಸಿಕೊಳ್ಳುವಂಥ ಆ ದೇಶ ಹಿಂದಕ್ಕೆ ಉಳಿಯುವಂತೆ ಮಾಡಲಾಯಿತು. ಡೊನಾಲ್ಡ್ ಟ್ರಂಪ್ ಗರ್ಜನೆ ಮಾಡಿ ಕಳೆದ ವರ್ಷ ಭೂಮಿಯ ಕೆಳಗೆ ಕಾಂಕ್ರೀಟ್ ಬಂಕರ್ಗಳಲ್ಲಿ ಸ್ಥಾಪನೆ ಮಾಡಲಾಗಿದ್ದ ಸೆಂಟ್ರಿಫ್ಯೂಜ್ಗಳ ಮೇಲೆ ದಾಳಿ ಮಾಡುವಂತೆ ವೈಮಾನಿಕ ಸೇನೆಗೆ ಆತ ಆದೇಶ ನೀಡಿದ್ದು ನಿಮಗೆ ನೆನಪಿರ್ಬೋದು. ಸೆಂಟ್ರಿಫ್ಯೂಜ್ಗಳನ್ನ ನಡೆಸೋದಕ್ಕೆ ಭಾರಿ ಪ್ರಮಾಣದ ವಿದ್ಯುತ್ ಬೇಕು ಮತ್ತು ಇವುಗಳನ್ನ ನಡೆಸೋದು ಕೂಡ ಆರ್ಥಿಕವಾಗಿ ದೊಡ್ಡ ಹೊರೆಯಾಗಿರ್ತದೆ. ಹೆಚ್ಚಿನ ವಾಣಿಜ್ಯ ಪರಮಾಣು ರಿಯಾಕ್ಟರ್ಗಳಲ್ಲಿ ಸರಣಿ ಕ್ರಿಯೆ ಚೈನ್ ರಿಯಾಕ್ಷನ್ ನಡೆಸೋದಕ್ಕೆ ಕನಿಷ್ಠ 3ರಿಂದ 5% ಯುರೇನಿಯಂ ಇರಲೇಬೇಕು. ಪುಷ್ಟೀಕರಣವಿಲ್ಲದ ನೈಸರ್ಗಿಕ ಯುರೇನಿಯಂ ಅನ್ನು ಕೆಲವು ದೇಶಗಳು, ಉದಾಹರಣೆಗೆ ಕೆನಡಾದ CNDU ಕ್ಯಾಂಡು ರಿಯಾಕ್ಟರ್ಗಳಲ್ಲಿ ಮಾತ್ರ ಬಳಸೋದಕ್ಕೆ ಸಾಧ್ಯ. ವೈದ್ಯಕೀಯ ಐಸೋಟೋಪ್ಗಳ ತಯಾರಿಕೆ ಮತ್ತು ವೈಜ್ಞಾನಿಕ ಸಂಶೋಧನೆಗಾಗಿ ಸುಮಾರು 20%ರವರೆಗೆ ಪುಷ್ಟೀಕರಿಸಿದ ಸಮೃದ್ಧಿಗೊಳಿಸಿದಂಥ ಯುರೇನಿಯಂ ಬೇಕಾಗುತ್ತೆ. ಪರಮಾಣು ಬಾಂಬ್ ತಯಾರಿಸೋದಕ್ಕೆ ಅತ್ಯಂತ ಹೆಚ್ಚಿನ ಮಟ್ಟದ ಅಂದರೆ 90%ಕ್ಕಿಂತ ಹೆಚ್ಚು ಸಮೃದ್ಧಿಗೊಳಿಸಿದ, ಸಂಪನ್ನಗೊಳಿಸಿದ, ಪುಷ್ಟೀಕರಿಸಿದ ಯುರೇನಿಯಂ ಅಗತ್ಯ ಇರ್ತದೆ. ಇದೇ ಕಾರಣಕ್ಕೆ ಯುರೇನಿಯಂ ಸಂವರ್ಧನೆಗೆ ಜಾಗತಿಕ ರಾಜಕೀಯದಲ್ಲಿ ಬಹಳ ವಿವಾದಾತ್ಮಕವಾದ ಸ್ಥಾನ ಇದೆ. ಅದು ಮತ್ತು ಸೂಕ್ಷ್ಮವಾದಂಥ ವಿಚಾರ ಕೂಡ ಆಗಿದೆ. ಯುರೇನಿಯಂ ಪರಮಾಣು ಚೈತನ್ಯದ ಮೂಲ ಆಧಾರವಾದಂಥ ವಿಕಿರಣಶೀಲವಾದಂಥ ಧಾತು. ಆಧುನಿಕ ಜಗತ್ತಲ್ಲಿ ಪರಮಾಣು ವಿದ್ಯುತ್ ಉತ್ಪಾದನೆ, ವೈದ್ಯಕೀಯ ಐಸೋಟೋಪ್ ಸಂಶೋಧನೆ ಮತ್ತು ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಇದರ ಮಹತ್ವ ಬಹಳ ಹೆಚ್ಚಿನದು. ಆದರೆ ಪ್ರಕೃತಿಯಲ್ಲಿ ದೊರೆಯುವ ಯುರೇನಿಯಂ ನೇರವಾಗಿ ಅಣು ರಿಯಾಕ್ಟರ್ಗಳಲ್ಲಿ ಬಳಸೋದಕ್ಕೆ ಯೋಗ್ಯ ಆಗಿರೋದಿಲ್ಲ. ಆದ್ರಿಂದಲೇ ಯುರೇನಿಯಂ ಸಂವರ್ಧನೆ, ಯುರೇನಿಯಂ ಸಂಪನ್ನಗೊಳಿಸ್ತಕ್ಕಂಥ ಪ್ರಕ್ರಿಯೆ ಅತ್ಯಂತ ಅಗತ್ಯವಾಗಿರುತ್ತೆ. ಇದಲ್ಲದೆ ಪರಮಾಣು ತಂತ್ರಜ್ಞಾನ ಜಾಗತಿಕ ಭದ್ರತೆ ಜೊತೆಗೆ ನೇರವಾದ ಸಂಬಂಧ ಹೊಂದಿದೆ. ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂದರೆ ಪರಮಾಣು ಅಸ್ತ್ರಗಳ ಹಂಚಿಕೆ ಮತ್ತು ವಿತರಣೆಯ ಮಿತಿಯನ್ನು ಹೇರತಕ್ಕಂಥ ಒಂದು ಒಪ್ಪಂದದಲ್ಲಿ, ಅಣುಶಸ್ತ್ರ ವಿತರಣೆ ತಡೆಗೆ ರೂಪುಗೊಂಡಂಥ ಅಂತಾರಾಷ್ಟ್ರೀಯ ಒಪ್ಪಂದದಲ್ಲಿ ಇದು ಎದ್ದು ಕಾಣ್ತದೆ. ಇದರ ಮೀರಿ ವಿಚಾರಣೆಯನ್ನು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಅಂದರೆ IAEA ನಡೆಸ್ತದೆ. ಅನೇಕ ದೇಶಗಳ ಸಂವರ್ಧನಾ ಚಟುವಟಿಕೆಗಳು ಜಾಗತಿಕ ರಾಜಕೀಯ ಉದ್ವಿಗ್ನತೆಗೆ ಕಾರಣ ಆಗಿರುವಂತಹ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. ಆದ್ರಿಂದ ಯಾವುದೇ ಮಹತ್ವಾಕಾಂಕ್ಷಿ ದೇಶ ಯುರೇನಿಯಂ ಧಾತುವನ್ನು ಸಂವರ್ಧನೆ ಮಾಡೋದಕ್ಕೆ, ಎನ್ರಿಚ್ ಮಾಡೋದಕ್ಕೆ ಮುಂದಾದ ತಕ್ಷಣ ಈಗಾಗಲೇ ಪರಮಾಣು ಶಸ್ತ್ರ ಹೊಂದಿರತಕ್ಕಂಥ ದೇಶಗಳು ಎಚ್ಚೆತ್ತುಕೊಳ್ತವೆ. ಕಳೆದ ಒಂದು ವಾರದಿಂದ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ನಡೆಸ್ತಾ ಇರುವ ಜಂಟಿ ದಾಳಿ ಯುರೇನಿಯಂ ಸಂವರ್ಧನೆಯನ್ನು ಇರಾನ್ ಮಾಡಬಾರದು ಅನ್ನುವ ಮೂಲ ಕಾರಣದಿಂದ ಪ್ರಾರಂಭ ಆಯಿತು ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಭಾರಧಾತುಗಳಲ್ಲಿ ಜರುಗುವ ಒಂದು ನೈಸರ್ಗಿಕ ಘಟನೆ ಹೇಗೆ ಮಾನವನ ಗುಂಪುಗಾರಿಕೆ, ರಾಜಕೀಯ ಆಕಾಂಕ್ಷೆ ಮತ್ತು ಮೇಲಾಟಗಳಿಗೆ ಕಾರಣ ಆಗಿದೆ ಅನ್ನೋದೇ ಒಂದು ಸೋಜಿಗ. ನೈಸರ್ಗಿಕವಾದ ಕೆಲವು ಘಟನೆಗಳು ಹೇಗೆ ರಾಜಕೀಯ ಮೇಲಾಟಗಳಿಗೆ ಮತ್ತು ಅಂತಾರಾಷ್ಟ್ರೀಯ ವಿವಾದಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನು ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.